ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರು ಧರ್ಮಸ್ಥಳ ಧರ್ಮಾಧಿಕಾರಿಯಾದಂಥ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಶುಭಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇವತ್ತು ವಿಶೇಷವಾಗಿ ಇಟ್ಸಂದ ಗ್ರಾಮದಲ್ಲಿ ಹೊಸಕೋಟೆ ತಾಲೂಕಿನ ಸುಮಾರೊಂದು 11ನೇ ಕೆರೆಯನ್ನು ನಾವು ಇವತ್ತು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸುಮಾರೊಂದು 35 ಎಕರೆ ವ್ಯಾಪ್ತಿಯ ಒಂದು ಕೆರೆಯನ್ನು ಹೂಳೆತ್ತುವುದರ ಮುಖಾಂತರ ಸುಮಾರು 15 ಲಕ್ಷ ರೂಪಾಯಿಯ ಅನುದಾನದೊಂದಿಗೆ ಪೂಜ್ಯರ ಅನುದಾನದೊಂದಿಗೆ ಇವತ್ತು ಕೆರೆಯನ್ನು ಹೂಳೆತ್ತುವಂಥ ಕೆಲಸವನ್ನು ಮಾಡಿದ್ದೇವೆ. ಸುಮಾರು ಒಂದು 3 ಅಡಿ ಆಳದಲ್ಲಿ ನಾವು ಕೆರೆಯನ್ನು ತೆಗೆದು ಈಗ ಭಾಳಷ್ಟು ನೀರನ್ನು ಈಗ ಶೇಖರಣೆ ಮಾಡುವಂಥ ಕೆಲಸ ಆಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2015ನೇ ಇಸವಿಯಲ್ಲಿ ಇವತ್ತು ಬರಗಾಲ ಬಂದಂಥ ಸಂದರ್ಭದಲ್ಲಿ ನೀರಿನ ಸೋರ್ಸರ್ಸಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ಪೂಜ್ಯರ ಆಶಯದೊಂದಿಗೆ ಕುಡಿಯುವ ನೀರಿಗೋಸ್ಕರ ಟ್ಯಾಂಕರ್ಗಳ ಮುಖಾಂತರ ನೀರನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದಕ್ಕೆ ಶಾಶ್ವತವಾದಂಥ ಒಂದು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳೋದು ಉದ್ದೇಶದಿಂದ ನಮ್ಮೂರು ನಮ್ಮ ಕೆರೆ ಅನ್ನುವಂಥ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ರಾಜ್ಯಾದ್ಯಂತ ಸುಮಾರು 913 ಕೆರೆಗಳನ್ನು ಈಗಾಗಲೇ ಸುಮಾರು ಒಂದು 80 ಕೋಟಿಗೂ ಮಿಕ್ಕಿ ಅನುದಾನಗಳನ್ನು ಪೂಜ್ಯರು ನೀಡುವುದರ ಮುಖಾಂತರ ಇವತ್ತು ಕೆರೆಗಳ ಹೂಳೆತ್ತುವಂಥ ಕೆಲಸಗಳು ಆಗಿದೆ. ಎಲ್ಲೆಲ್ಲ ನಾವು ಕೆರೆಗಳನ್ನು ಹೂಳೆತ್ತಿದ್ದೇವೋ ಅಲ್ಲೆಲ್ಲ ಬೋರ್ಬೈಲ್ಗಳ ರೀಚಾರ್ಜ್ಗಳು ಜಾಸ್ತಿ ಆಗಿದೆ. ಕಾಡು ಪ್ರಾಣಿಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸೋರ್ಸಸ್ಗಳು ಕುಡಿಯುವಂಥ ನೀರನ್ನು ಕೊಡುವಂಥ ಕೆಲಸ ಆಗಿದೆ. ವ್ಯವಸಾಯ ಮಾಡುವಂಥ ರೈತರಿಗೆ ನೀರನ್ನು ಕೊಡುವಂಥ ಕೆಲಸಗಳು ಇವತ್ತಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 49 ಕೆರೆಗಳನ್ನು ನಾವು ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಇನ್ನು ಈ ವರ್ಷದಲ್ಲಿ ಸುಮಾರು 8 ಕೆರೆಗಳನ್ನು ಈಗಾಗಲೇ ಮಂಜೂರಾತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಕೆರೆಗಳ ನಿರ್ಮಾಣ ಮಾಡುವಂಥ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡ್ತೇವೆ. ಈ ತಾಲೂಕಿನಲ್ಲಿ ಕೂಡ ಇನ್ನೊಂದು ಚಕ್ಕೋಡ್ನಳ್ಳಿ ಅನ್ನುವಂಥ ಕೆರೆಗಳನ್ನು ಈಗಾಗಲೇ ಅದು ಮಂಜೂರಾತಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದರ ಕಾಮಗಾರಿಯನ್ನು ಕೂಡ ನಾವು ಪ್ರಾರಂಭಿಸ್ತೇವೆ. ಮಾನ್ಯ ಶಾಸಕರು ಬಂದು ಈ ಕಾರ್ಯಕ್ರಮವನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದರೆ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕ್ರಮಕ್ಕೂ ಮಾನ್ಯ ಶಾಸಕರು ನಮ್ಮೊಟ್ಟಿಗೆ ಇದ್ದುಕೊಂಡು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಕೆರೆಗೂ ಮತ್ತು ಈ ಹಿಂದೆ ನಡೆದಂಥ ಇನ್ನೊಂದು ಕೆರೆಗೂ ಕೂಡ ಭಾಗವಹಿಸಿ ಅವರು ಈ ಒಂದು ಕೆರೆಗಳ ಅಭಿವೃದ್ಧಿಯ ಬಗ್ಗೆ ಭಾಳಷ್ಟು ಒಳ್ಳೆಯ ಉತ್ತಮ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ. ಪೂಜ್ಯರ ಕಲ್ಪನೆ ಏನು ಅಂತ ಹೇಳಿದರೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದ ಅಡಿಯಲ್ಲಿ ಸಾಮಾಜಿಕವಾದಂಥ ಸೇವೆಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಇವತ್ತು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಡೆದಿದೆ. ಈ ಒಂದು ಗ್ರಾಮದಲ್ಲಿ ಕೂಡ ಈ ಗ್ರಾಮಸ್ಥರು ಕೂಡ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಯಶಸ್ವಿಯಾಗಿದೆ ಅಂತ ಎಲ್ಲರಿಗೂ ಶುಭವನ್ನು ಹಾರೈಕೆ ಮಾಡ್ತಾರೆ.